ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಪಾರ್ಟ್ 3 ಅಂದರೆ ಟ್ಯೂಸ್ಡೇ ದಿನ ಏನೇನು ಮಾಡಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದು ಡೈಲಿ ರೊಟೀನ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ನೋಡಿ ಇನ್ನೂ ತುಂಬ ಎಲೆಗಳು ಬಿದ್ದುಬಿಟ್ಟಿದೆ, ಮರ ಎಲ್ಲ ಖಾಲಿಯಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದೆ, ಅದು ಇನ್ನೆರಡು ದಿನ ಅಂದರೆ ಎಲ್ಲ ಫುಲ್ ಉದುರೋಗ್ಬಿಡುತ್ತೆ. ಇಲ್ಲಿ ನಮ್ಮ ಮನೆ ಮುಂದೆ ಕಸ ಹೆಂಗೆ ಗುಡ್ಡೆ ಹಾಕಿದ್ದಾರೆ, BBMP ಅವರು ಕಸ ಗುಡಿಸ್ತಾರಲ್ವ, ಅವರೆಲ್ಲ ಹೆಂಗೆ ಗುಡ್ಡೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಗುಡ್ಡೆ ಹಾಕಿದ್ದಾರೆ ಪಾಪ. ಮತ್ತೆಲ್ಲ ಸ್ವಲ್ಪ ದಿನ ಬೀಳ್ತಾ ಇರುತ್ತಲ್ವ, ಸ್ವಲ್ಪ ಎತ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲ ಒಂದು ಸತಿ ಎತ್ಕೊಂಡು ಹೋಗೋಣ ಅಂತ ಹೇಳಿ ಹಾಕಿರ್ತಾರೆ. ಒಂದು ದಿನದ್ದು, 2 ದಿನ 3 ದಿನದ್ದಲ್ಲ. ಅಲ್ಲಿಂದ ಜಿಮ್ಮಿಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಹೊರಗೆ ಬಂದೆ. ವರ್ಕೌಟ್ ಮಾತ್ರ ತುಂಬ ಚೆನ್ನಾಗಿತ್ತು. 5 kg 6 kg ಡಂಬಲ್ಸು ಮತ್ತು ಬಾರ್ಬೆಲ್ಸ್ ಎಲ್ಲ ಎತ್ತಿದೆ ಇವತ್ತು. ಕೈ ತುಂಬ ಇವಾಗೇನು ನೋವಿಲ್ಲ, ಬಟ್ ಇನ್ನು ನಾಳೆ ಅನ್ನೋಷ್ಟೊತ್ತಿಗೆ ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ನಾನು ಬೇರೆ 2 ದಿನ ಮನೇಲಿ ಇರೋದು, 2 ದಿನ ಹೋಗೋದು ಮಾಡ್ತಾಯಿದ್ದೀನಿ. ಅದಕ್ಕೆ ಅವಾಗವಾಗ ಹೋಗೋದ್ರಿಂದ ಒಂದಿನ ಇರುತ್ತಷ್ಟೇ ನೋವು, ಆಮೇಲೆ ನೋವು ಇರೋದಿಲ್ಲ. ಸುಮ್ಮನೆ ಸ್ವಲ್ಪ ನೋವಾಗಿರುತ್ತೆ ಅಷ್ಟೇ, ಬಿದ್ದಾಗ ಒಂಚೂರು ನೋವಾಗಿರುತ್ತಲ್ವ, ಆ ಥರ ನೋವು ಇರುತ್ತೆ ಅಷ್ಟೇ. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡೆ, ಬಸ್ಸಿಗೆ ವೆಯ್ಟ್ ಮಾಡೋಣ ಅಂತ ಹೇಳಿ. ಅಕ್ಕಪಕ್ಕ ಎಲ್ಲ ಜನ ಇರ್ತಾರೆ, ತುಂಬ ಜನ. ಬೆಳಗ್ಗೆ 8 o'clock ಅಲ್ವಾ, ಜನ ಎಲ್ಲ ಆಫೀಸಲ್ಲೆಲ್ಲ ಹೋಗೋರು ಇರ್ತಾರೆ. ಬಸ್ ಬಂತು, ಬಸ್ ಹತ್ಕೊಂಡು ಹೊರಟೆ ನಾನು. ನೋಡಿ, ಬಸ್ಸಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಬಸ್ ಇಳಿದು ಅಲ್ಲಿಂದ ಮನೆಗೆ ಹೊರಟೆ. ಮನೆಗೆ ಹೋಗಿ ಡೈಲಿ 1 ಗ್ಲಾಸ್ ಬಿಸಿನೀರು ಕುಡಿತೀನಲ್ಲ, ಬಿಸಿನೀರು ಕುಡಿಯೋಣ ಅಂತ ಹೇಳಿ ಗ್ಲಾಸಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಕ್ಕೆ ಅಂತ ಹೇಳಿ ಹೊರಗಡೆ ಬಂದೆ. ಬಿಸಿಲು ಚೆನ್ನಾಗಿತ್ತಲ್ವ, ಬಿಸಿಲಲ್ಲಿ ಕುತ್ಕೊಂಡು ಕುಡಿದ್ರೆ ಬಿಸಿಲು ಕಾಯಿಸ್ದಂಗೆ ಆಗುತ್ತೆ, ಬಿಸಿನೀರು ಕುಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದು ಕೂತ್ಕೊಂಡೆ ಬಿಸಿನೀರು ಕುಡಿಯೋಕ್ಕೆ. ಬಿಸಿನೀರು ಕುಡ್ದಾಯಿತು. ನೋಡಿ, ಫೇಸ್ ಮೇಲೆಲ್ಲ ಪಿಂಪಲ್ಸು. ಯಾಕೋ ಇತ್ತೀಚೆಗೆ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗ್ತಾಯಿದೆ. ಮೊದಲೆಲ್ಲ ಆಗ್ತಾ ಇರಲಿಲ್ಲ, ಆದ್ರೂ ಕಲೆಗಳೆಲ್ಲ ಏನು ಇರ್ತಾ ಇರಲಿಲ್ಲ, ಇವಾಗ ತುಂಬ ಆಗ್ತಾಯಿದೆ. ಅಲ್ಲಿಂದ ಎದ್ಬಿಟ್ಟು ಮತ್ತು ಮಧ್ಯಾಹ್ನಕ್ಕೆ ಬೆಳಗ್ಗೆಗೆಲ್ಲ ರೆಡಿ ಮಾಡಬೇಕಾಗಿತ್ತಲ್ವ, ಅದಕ್ಕೆ ಕರಿಬೇವು ಚಿತ್ರಾನ್ನ ಮಾಡಿದ್ದೆ. ಇದು ಕರಿಬೇವು ಚಿತ್ರಾನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವೀಡಿಯೋ ಆಗಿ ಮುಂದಿಂದೆಲ್ಲ ಆಫ್ ಆಗಿಬಿಟ್ಟಿತ್ತು ವೀಡಿಯೋ. ಅದಕ್ಕೆ ಇನ್ನು ಕರಿಬೇವು ಚಿತ್ರಾನ್ನ ಇನ್ನೊಂದು ಸತಿ ಮಾಡಿ ವೀಡಿಯೋ ಹಾಕ್ತೀನಿ. ಕರಿಬೇವು ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಅಲ್ಲಿಂದ ಮನೆಯಿಂದ ನಾನು ರೆಡಿಯಾಗಿ ಹೊರಟೆ. ನಾನು ಮತ್ತು ಕೌಶಿಕ್ ಇಬ್ಬರು ರೆಡಿಯಾಗಿ ಹೊರಟ್ವಿ. ಕೌಶಿಕ್ ಏನೋ ಮಾತಾಡಿಸ್ತಾ ಇದ್ರು, ನಾನು ಅದರಲ್ಲೇ ಮಾತಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಕೌಶಿಕ್ ಮತ್ತು ರಾತ್ರಿ ಜಿಮ್ಮಿಗೆ ಹೋಗ್ತಾರಲ್ವ, ಅವ್ರಿಗೆ ಶೇಖರ್ಗೆ ಹಾಲು ಮತ್ತು ಅದೇನೋ ಪ್ರೋಟೀನ್ ಪೌಡ್ರ್ ಹಾಕ್ಕೊಳ್ತಾರೆ ಅವರು. ನಾನು ಕುಡಿಯೋದಿಲ್ಲ, ಅವ್ರು ಮಾತ್ರ. ಅವ್ರಿಗೆ ಹಾಕ್ಕೊಟ್ಟು ಪ್ರೋಟೀನ್ ಬಾಟಲ್ ಅದು ಶೇಖರ್ ತೊಗೊಂಡು ಹೊರಟ್ವಿ. ಮಧ್ಯಾಹ್ನ ಹಂಗೆ ಸುಮ್ಮನೆ ಕೂತ್ಕೊಂಡಿದ್ವಿ, ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ನನಗೇನೋ ಹೇಳೋಕ್ಕೆ ಬರ್ತಾಯಿಲ್ಲ, ಅವ್ರು ಬಿಡ್ತಾ ಇಲ್ಲ. ಅದನ್ನೇ ಇಬ್ಬರು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಸ್ಕೂಲ್ ಡ್ರೈವರ್ ಜೋರಾಗಿ ಹೇಳ. ಸ್ಕೂ ಡ್ರೈವರ್ ನಗ್ಬೇಡ, ಏನು ಅಂತ ಕೇಳಿಸ್ತೀನಿ ಜೋರಾಗಿ. ಸ್ಕೂ ಡ್ರೈವರ್ ಒಂದು ನಿಮಿಷ ತಡಿ, ಬೈಲಿ ಏನು ಹೇಳು. ತಡಿ. ಸ್ಕೂಲ್ ಡ್ರೈವರ್ ಮಾಡೋನ್ ಮದುವೆ ಆಗ್ಬಿಟ್ಟಿದ್ದೀನಿ ನಾನು. ಆಯ್ತು, ಏನು ಹೇಳು. ತಡಿ, ಇದೇನಿದು? ಇದು ಗೊತ್ತಿಲ್ಲ. ಏನದು? ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ ನನಗೆ. ಏನು ನನ್ಗೆ ಗೊತ್ತು, ನಾನು ನಟ್ಟು ಅಂತ ಏನೋ ಅಂತೀವಿ ಇದಕ್ಕೆ, ನೀವೇನಂತೀರೋ ಗೊತ್ತಿಲ್ಲ ನನಗೆ. ಏನು ನಟ್ಟದು? ನಟ್ಟದ? ಮತ್ತೇನಿದು? ಸ್ಕ್ರೂ. ಹಾಂ, ಸ್ಕ್ರೂ. ಏನದು? ಸ್ಕ್ರೂ ಅಂತಾರೆ ನೋಡಿ, ಇಂಗ್ಲೀಷಲ್ಲಿ ಸ್ಕ್ರೂ ಅಂತಾರಂತೆ. ನನಗೂ ಗೊತ್ತಿಲ್ಲ, ಆ್ಯಕ್ಚುಲಿ ಗೊತ್ತು, ಮರ್ತೋಗಿದ್ದೆ ಅಷ್ಟೆ. ಸ್ಕ್ರೂ. ಕಾರ್ ಓಡಿಸೋನಿಗೆ ಏನಂತಾರೆ? ಡ್ರೈವರ್. ಸ್ಕ್ರೂ ಡ್ರೈವರ್. ಸ್ಕ್ರೂ ಡ್ರೈವರ್ ಅಂದ್ರೆ
ಸ್ಕ್ರೂ ಡ್ರೈವರ್. ಇದ ಸ್ಕ್ರೂ ಡ್ರೈವರ್. ಅವತ್ತು ಯಾವತ್ತೋ ಒಂದು ದಿವಸ ಹೇಳಿದೆ ಸ್ಕೂಡ್ರು ಅಂತ ಹಂಗಾಸು ಯಾರ ಮುಂದೆ ಸ್ಕ್ರೂ ಡ್ರೈವರ್. ಇದಕ್ಕೆ ಸ್ಕ್ರೂ ಡ್ರೈವರ್. ಇದು ಸ್ಕ್ರೂ ಡ್ರೈವರ್. ಇದು ಸ್ಕ್ರೂ ಡ್ರೈವರ್. ಸಂಜೆ 7 o'clock ಆಯಿತು. ನಮ್ಮ ಕೌಶಿಕ್ ನನಗೆ ಹಣ್ಣು ತೊಗೊಂಡು ಬಾ ಅಂತ ಹೇಳಿದ್ರು, ಸಪೋಟ ತೊಗೊಂಡು ಬಾ ಅಂತ ಹೇಳಿದ್ರು. ನಾನು ಮರ್ತೋಗ್ಬಿಟ್ಟು ಬಾಳೆಹಣ್ಣು ತೊಗೊಬಂದಿದ್ದೆ, ಮತ್ತು ಬೈಸ್ಕೊಂಡು ಇನ್ನೊಂದು ಸತಿ ಹೋಗಿ ಆರೆಂಜ್ ತೊಗೊಂಡು ಬಂದು ಕೊಟ್ಟು ನಾನೊಂದೆರಡು ಪೀಸ್ ಇಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟೆ. ಮನೆಗೆ ಹೋಗಬೇಕಾದ್ರೆ ಬಸ್ಸಿಗೆ ಹೋಗ್ಬೇಕಲ್ವ, ಅದಕ್ಕೆ ಬಸ್ ಹತ್ತೋಣ ಅಂತ ಹೇಳಿ ಬಸ್ ಸ್ಟಾಪಿಗೆ ಹೋದೆ. ನಮ್ಮ ಮನೆ ಕಡೆ ಹೋಗೋ ನಂಬರ್ ಬಸ್ಸೇ ಬಂತು, ಆದರೆ ಆ ನಂಬರ್ ನಮ್ಮ ಮನೆ ಕಡೆ ಹೋಗೋದಲ್ಲ, ಬೇರೆ ಕಡೆ ಹೋಗೋದಂತೆ. ಅಲ್ಲಿಂದ ಬಸ್ ಹತ್ಕೊಂಡು ಸ್ವಲ್ಪ ದೂರ ಬೇರೆ ಸ್ಟಾಪಿಗೆ ಇಳ್ಕೊಂಡು ಅಲ್ಲಿಂದ ಇನ್ನೊಂದು ಸ್ಟಾಪಿಗೆ ನಡ್ಕೊಂಡು ಬಂದು ಇನ್ನೊಂದು ಬಸ್ ಹತ್ಕೊಂಡು ಮನೆಗೆ ಹೊರಟೆ. ಬಸ್ಸಿಂದ ಇಳಿದು ಹೊರಟೆ. ಬಸ್ಸಲ್ಲಿ ಯಾರೋ ನಂಗೆ ಗುದ್ಬಿಟ್ರು. ಬೈದೆ ನಾನು, ಅಯ್ಯೋ ಗುದ್ದಿದ್ದಾರೆ, ಸಾರಿ ಕೇಳೋ ಮ್ಯಾನರ್ಸ್ ಇಲ್ವಲ್ಲ ಇವ್ರಿಗೆ, ಹಂಗೆ ಹೋಗ್ತಾರೆ ಅಂತ ಹೇಳಿ ಬೈಕೊಂಡು ಹೊರಟೆ. ಬಟ್ ಆಲ್ರೆಡಿ ಅವರು ಇಳಿದು ಹೋಗ್ಬಿಟ್ಟಿದ್ರು. ಅಲ್ಲಿಂದ ತರಕಾರಿ ತೊಗೊಳಕ್ಕೆ ಅಂತ ಹೇಳಿ ಮುಂದೆ ಹೋದೆ. ಇಲ್ಲೇ ನಾನು ಯಾವಾಗಲೂ ತರಕಾರಿ ತೊಗೊಳೋದು. ಒಂದೊಂದ್ಸತಿ ಅರ್ಜೆಂಟಲ್ಲಿ ನಮ್ಮ ಶಾಪ್ ಹತ್ರ ತೊಗೊಂಡಿರ್ತೀನಿ ತರಕಾರಿನ. ಅಲ್ಲಿ ತುಂಬ ರೇಟ್ ಜಾಸ್ತಿ, ಇಷ್ಟಕ್ಕೇ 350 ಕೊಟ್ಟಿರ್ತೀನಿ ಅಲ್ಲಿ. ಅದೇ ಇಲ್ಲಿ ತೊಗೊಂಡ್ರೆ 150-200 ಆ ಥರ ಆಗಿರುತ್ತೆ. ಅಲ್ಲಿಂದ ಮನೆಗೆ ಬಂದುಬಿಟ್ಟು ಸುಸ್ತಾಗಿತ್ತಲ್ವ, ಮೆಟ್ಲು ಬೇರೆ ಎತ್ಕೊಂಡು ಬಂದಿದ್ದೆ, ಸುಸ್ತಾಗಿತ್ತು ಅಂತ ಹೇಳಿ ಬ್ಯಾಗೆಲ್ಲ ಇಟ್ಟು ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ದೆ. ತಡಿ ಒಂದ್ಸತಿ ಹೊರಗೆ ಹೋಗೋಣ ಅಂತೇಳಿ ಹೊರಗೆ ಹೋಗಿ ಬಂದೆ. ಅಲ್ಲಿ ಚಂದ್ರ ನೋಡಿ, ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಚಂದ್ರ ನೋಡ್ಕೊಂಡು ಒಳಗೆ ಬಂದು ಟಿ ವಿ ಹಾಕಿದೆ. ಟಿ ವಿ ನೋಡೋಣ ಅಂತ ಹೇಳಿ ಕೂತ್ಕೊಂಡೆ. ನಾನು ಮತ್ತೆ ಬರಬೇಕಾದ್ರೆ ಹಾಲು ಮಸ್ತ್ ತೊಗೊಂಡು ಬಂದಿದ್ನಲ್ಲ, ಅದ್ರ ಜೊತೆಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಐಸ್ ಕ್ರೀಮು ತೊಗೊಂಡು ಬಂದಿದ್ದೆ. ನಾನು ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ 10 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ಬಾಕ್ಸ್ ತೊಗೊಂಡು ಬಂದೆ. ನಾವೆಲ್ಲ 150-200 ಎಲ್ಲ ಕೊಟ್ಟು ತೊಗೊಂಡಿರ್ತೀನಿ ಒಂದೊಂದು ಸತಿ ಐಸ್ ಕ್ರೀಮ್ನ. ಅದು ಒಂಚೂರು ತಿಂದ ತಕ್ಷಣ ಅಯ್ಯೋ ಇಷ್ಟು ತಿನ್ನಬೇಕಾ ಅನಿಸ್ಬಿಡುತ್ತೆ. ಬಟ್ ಇದು ಒಂದು 10 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಹೆವಿನೂ ಅನ್ಸೋದಿಲ್ಲ, ಆರಾಮಾಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಅದರಿಂದ ನಾನು ಐಸ್ ಕ್ರೀಮೆಲ್ಲ ತಿಂದು ಖಾಲಿ ಮಾಡಾದಮೇಲೆ ತರಕಾರಿ ಅಂತಂದಿದ್ನಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಬೇಕಾಗಿತ್ತು. ತರಕಾರಿಯನ್ನೆಲ್ಲ ಸಪ್ರೇಟ್ ಮಾಡಿ ಬಾಕ್ಸ್ಗೆಲ್ಲ ಹಾಕಿಟ್ಕೊಳ್ಬೇಕಾಗಿತ್ತು. ನೋಡಿ, ನಾನು ಇಷ್ಟು ತರಕಾರಿ ತಂದಿರ್ತೀನಿ. ನಾನು ಯಾವಾಗಲೂ ಇಷ್ಟೇ ತರಕಾರಿ ನಾನು ಇಲ್ಲೇನೇನು ತಂದಿದ್ದೀನಲ್ವ ಅಷ್ಟನ್ನೇ ಯಾವಾಗ ತಂದರೂ ಅಷ್ಟನ್ನೇ ತಂದಿರ್ತೀನಿ. ಬೆಂಡೆಕಾಯಿ, ಬೀನ್ಸು, ಟೊಮೊಟೊ, ಆಲೂಗಡ್ಡೆ ಮತ್ತು ನಿಂಬೆಹಣ್ಣು, ಮತ್ತು ಯಾವಾಗ ಸೊಪ್ಪು ತಂದಿರ್ತೀನಿ. ಈ ಸತಿ ಸೊಪ್ಪು ತೊಗೊಂಡು ಬಂದಿಲ್ಲ, ಯಾಕಂದರೆ ಮೊನ್ನೆ ತಂದಿದ್ದ ಸೊಪ್ಪಿತ್ತು, ಹಾಗಾಗಿ ಅದನ್ನೇ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದೇ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ಹೇಳಿ, ಹಾಗಾಗಿ ಸೊಪ್ಪೇನೂ ತರಲಿಲ್ಲ ನಾನು. ನೋಡಿ, ಎಲ್ಲನೂ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತು ಬೆಂಡೆಕಾಯಿ ಆಮೇಲೆ ಸ್ವಲ್ಪ ರಾತ್ರಿ ಅಡುಗೆಗೆ ಬೇಕು ಅಂತ ಹೇಳಿ ಸ್ವಲ್ಪ ತೆಗೆದಿಟ್ಟೆ. ಟೊಮೊಟೊ ಮತ್ತು ಆಲೂಗಡ್ಡೆನ ನಾನು ಸಪ್ರೇಟ್ ಇಡ್ತೀನಿ. ಸಪ್ರೇಟ್ ಅಂದರೆ ಫ್ರಿಜ್ಜಲ್ಲಿ ಇಡೋದಿಲ್ಲ. ಟೊಮೊಟೊ ಆಲೂಗಡ್ಡೆನ ಫ್ರಿಜ್ಜಲ್ಲಿ ಇಡಬಾರ್ದು, ಹಾಗಾಗಿ ಸಪ್ರೇಟು ಹೊರಗಡೆ ಇಟ್ಕೊಳ್ಬೇಕು. ನಾನು ಮತ್ತು ಕೊತ್ತಂಬರಿ ಮತ್ತು ಕರಿಬೇವು ಏನಾದರೂ ತಂದಿದ್ದರೆ ಕರಿಬೇವನ್ನ ಎಸ್ಲು ಬಿಡಿಸ್ಕೊಂಡು ಡಬ್ಬಿಲಿ ಹಾಕಿಟ್ಕೊಂಡಿರ್ತೀನಿ. ಮತ್ತು ಕೊತ್ತಂಬರಿನೂ ಅಷ್ಟೇ, ಅದರಲ್ಲಿರೋ ವೇಸ್ಟೆಲ್ಲ ತೆಗೆದುಬಿಟ್ಟು ಮತ್ತು ಬೇರೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಬಾಕ್ಸಲ್ಲೂ ಹಾಕಿಟ್ಕೊಂಡಿರ್ತೀನಿ. ಯಾಕಂದರೆ ಬಾಕ್ಸಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡ್ರೆ ಅಡುಗೆ ಟೈಮಲ್ಲಿ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ತೆಗೆದು ತೊಳೆದು ಅಡುಗೆ ಹಾಕೊಂಡ್ಬಿಟ್ರೆ ಟೈಮ್ ಸೇವ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಅದನ್ನೇ ಕಟ್ ಮಾಡ್ಕೊಂಡು ಕೂತಿರಬೇಕು. ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ತುಂಬ ಈಸಿ ಆಗುತ್ತೆ ನನಗೆ. ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಈ ಬಾಕ್ಸ್ ಅದಿಷ್ಟಕ್ಕೆ ತುಂಬ ದೊಡ್ಡದಾಯಿತು, ಹಾಗಾಗಿ ಚಿಕ್ಕ ಬಾಕ್ಸ್ ಇರಲಿಲ್ಲ ಅಂತ ಹೇಳಿ ಇದಕ್ಕೆ ಹಾಕಿದೆ. ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಕೊತ್ತಂಬರಿ ಬತ್ತೋಗೋದಿಲ್ಲ.
ಹಾಗೆ ಫ್ರಿಜ್ಜಲ್ಲಿಟ್ಟರೆ ನಿಮಗೆ ತರಕಾರಿಗಳು ಒಂದು 3-4 ದಿನಕ್ಕೆ ಬತ್ತೋಗ್ಬಿಡುತ್ತೆ. ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತರಕಾರಿಗಳು ಬತ್ತಲ್ಲ, ಆಮೇಲೆ ಸೊಪ್ಪು ಏನಾದ್ರು ತಂದರೂ ಬತ್ತೋದಿಲ್ಲ. ಈ ಬಾಕ್ಸ್ಗಳನ್ನೆಲ್ಲ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಬರ್ಬೇಕಾದ್ರೆ ಹೂವು ತೊಗೊಂಡು ಬಂದಿದ್ದೆ. ಇನ್ನು ರಾತ್ರಿ ಅಡುಗೆಗೆ ನನಗೆ ಜೋಳದ ರೊಟ್ಟಿ ತಿನ್ನೋಣ ಅನಿಸಿತ್ತು ಅಂತ ತಿನ್ನಬೇಕು ಅನಿಸಿತ್ತು. ಅದಕ್ಕೆ ಜೋಳದ ರೊಟ್ಟಿ ಮಾಡಿಕೊಂಡು ಅದಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಹುರುಳಿಕಾಳು ನೆನೆಸಿ ಬೇಯಿಸಿಟ್ಕೊಂಡಿದ್ದೆ ಮತ್ತು ಹುರುಳಿಕಾಳು ಪಲ್ಯನ ಮಾಡ್ಕೊಂಡಿದ್ದೆ ರಾತ್ರಿಗೆ. ನಾನು ಕೌಶಿಕ್ಗೆ ನನಗೆ ಹುರುಳಿಕಾಳು ಬೇಕು ಮತ್ತು ತರಕಾರಿ ಬೇಕು ಅಂದಿದ್ರು. ಅವ್ರಿಗೂ ಬೆಂಡೆಕಾಯಿ ಆಗುತ್ತೆ ಮತ್ತು ಹುರುಳಿಕಾಳು ಆಗುತ್ತೆ ಅಂತ ಹೇಳಿ, ಆಮೇಲೆ ಅನ್ನ ಸಾಂಬಾರು ಬೇಕು ಅಂದಿದ್ರು. ಅವ್ರಿಗೆ ಅನ್ನ ಸಾಂಬಾರು, ಹುರುಳಿಕಾಳು, ಬೆಂಡೆಕಾಯಿ ಪಲ್ಯ ಆಗುತ್ತೆ, ನಂಗೆ ರೊಟ್ಟಿಗೆ ಅದಾಗುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೆ. ನಾನು ರೊಟ್ಟಿನ ಇನ್ನೂ ತುಂಬ ದೊಡ್ಡಕ್ಕೆ ಚೆನ್ನಾಗಿ ಉದ್ದುತ್ತೀನಿ. ಯಾರ್ಯಾರು ಹಿಟ್ಟನ್ನ ನನಗೆ ಭಾಗ ಮಾಡಿ ರೌಂಡಕ್ಕೆ ಮಾಡಿಕೊಡ್ಬೇಕು, ಹಾಗಾದರೆ ಇನ್ನು ತುಂಬ ದೊಡ್ಡಕ್ಕೆ ಚೆನ್ನಾಗಿ ಉದ್ತೀನಿ. ಇವಾಗ ನಾನೇ ಎಲ್ಲ ಮಾಡ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಸಣ್ಣಕ್ಕೆ ಉದ್ದಿದ್ದೀನಿ, ಅರ್ಜೆಂಟಲ್ಲಿ ಬೇಗ ಆಗಲಿ ಅಂತ ಹೇಳಿ. ಆಮೇಲೆ ಟೈಮು ತುಂಬ ಆಗಿಬಿಟ್ಟಿತ್ತು, ರಾತ್ರಿ ಊಟಕ್ಕೆ 10 o'clock ಏನೋ ಆಗಿಬಿಟ್ಟಿತ್ತು ನಾನು ಊಟ ಮಾಡೋಷ್ಟೊತ್ತಿಗೆ ಎಲ್ಲ ಮಾಡಿಕೊಂಡು. ಹಾಗಾಗಿ ಸಣ್ಣಕ್ಕೆ ಇರಲಿ ಅಂತ ಹೇಳಿ ಸಣ್ಣಕ್ಕೆ ಮಾಡ್ಕೊಂಡ್ಬಿಟ್ಟೆ. ನಾನು 4 ರೊಟ್ಟಿ ಮಾಡಿಕೊಂಡ್ರೆ ಅದರಲ್ಲೇ ಇನ್ನೂ 1-2 ಮಿಕ್ಕಿರುತ್ತೆ. ನನಗೆ 2 ಅಥವಾ 3 ಆದರೆ ಅಕ್ಕಿ ರೊಟ್ಟಿ ಆದರೆ 2 ತಿಂತೀನಿ, ಜೋಳದ ರೊಟ್ಟಿ 2-3 ಆದರೆ ಸಾಕು. ಇನ್ನು ಕೌಶಿಕ್ಗೆ ಸಾಂಬಾರು ಬೇಕಲ್ವ, ಸಾಂಬಾರಿಗೆ ತಂಬುಳಿ ಮಾಡೋಣ ಅಂತ ಹೇಳಿ ತಂಬುಳಿ ಮಾಡಿಕೊಂಡೆ. ಈ ತಂಬುಳಿ ಹೇಗೆ ಮಾಡೋದು ಅಂತಂದು ರೆಸಿಪಿನ ನಾನು ಹಾಕ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ, ಹೋಗಿ ನೋಡಿ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ತಂಬುಳಿನ. ಇದು ಬೇಸಿಗೆ ಕಾಲದಲ್ಲಿ ನಿಮಗೆ ತಂಪು ಅನಿಸುತ್ತೆ ಇದನ್ನು ಮಾಡ್ಕೊಂಡು ಊಟ ಮಾಡಿದ್ರೆ. ಆಮೇಲೆ ಮೆಂತ್ಯ ತಂಬುಳಿ, ಕಾಚಿ ಸೊಪ್ಪು ಅಂತ ಸಿಗುತ್ತೆ, ಕಾಚಿ ಸೊಪ್ಪು ತಂಬುಳಿ ಇವನ್ನೆಲ್ಲ ಮಾಡ್ಕೋಬೋದು. ಇವು ಬೇಸಿಗೆ ಟೈಮಲ್ಲಿ ಮಸಾಲೆ ಆಗಲ್ಲಪ್ಪ ತಂಪಾಗಿರಲಿ ಅಂತ ಅಂದರೆ ಈ ಸಾಂಬಾರುಗಳನ್ನೆಲ್ಲ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.